ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೋರ್ವೆಲ್ ಮೋಟರ್, ಫ್ಯಾನಲ್ ಬೋಲ್ಡ್, ಕರೆಂಟ್ ಟ್ರಬಲ್ ಇವು ಮೂರರಲ್ಲಿ ಈ ಬೋರ್ವೆಲ್ ಯಾವ ಟ್ರಬಲ್ ಕೊಟ್ಟಿದೆ ಬನ್ನಿ ನೋಡೋಣ. ಈ ಫ್ಯಾನಲ್ ಬೋರ್ಡಲ್ಲಿ ಚೆಕ್ ಮಾಡೋಣ ಫಸ್ಟು ಏನು ಟ್ರಬಲ್ ಆಗಿದೆ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಈ ಪೆಟ್ಟಿ ಏನು ಟ್ರಬಲ್ ಆಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಕರೆಂಟು ವೋಲ್ಟೇಜು ಟ್ರಬಲ್ ಇದೆ. ನೋಡಿ, ಒಂದರಲ್ಲಿ 100 ವೋಲ್ಟೇಜ್ ಬರ್ತಾಯಿದೆ, ಇನ್ನೊಂದರಲ್ಲಿ ನೋಡಿ 400 ವೋಲ್ಟೇಜ್ ಬರ್ತಾಯಿದೆ, ಇನ್ನೊಂದು ಸೈಡ್ ನೋಡಿದ್ರೆ 300 ಬರ್ತಾಯಿದೆ. ಸಾಮಾನ್ಯವಾಗಿ ಏನು ಟ್ರಬಲ್ಗಳಾಗಿರುತ್ತೆ ಅಂದರೆ, ಮೇನ್ಸ್ ವೈರ್ ಅಲ್ಯೂಮಿನಿಯಂ ವೈರ್ ಹಾಕಿರ್ತೀವಲ್ವ, ಅಲ್ಲಿ ಮಧ್ಯ ಎಲ್ಲಾರ ಜೈಂಟ್ ಇದ್ದರೆ, ಲೂಸ್ ಕಲೆಕ್ಷನ್ ಇದ್ದರೂ ಈ ರೀತಿ ವೋಲ್ಟೇಜ್ಗಳು ತೋರಿಸುತ್ತೆ. ನೋಡಿ, ಈ ಫ್ಯಾನಲ್ ಬೋಲ್ಡು ಆನ್ ಮಾಡಿದೇಟ್ಗೆ ಎತ್ಕೋತೈತೆ. ಈ ಥರ ಎತ್ಕೊಂಡು ಲಾಸ್ಟ್ ಆಮ್ಸ್ಗೆ ಹೋದಾಗ ಮೋಟ್ರನ್ನ ರನ್ ಮಾಡೋಕ್ಕೆ ಬಿಡಬೇಡಿ. ನಾರ್ಮಲಾಗಿ ಮೋಟ್ರುಗಳು ಎಷ್ಟು ಆಮ್ಸ್ ತೊಗೋಬೇಕು ಅಷ್ಟು ಆಮ್ಸ್ ಇದ್ದರೆ ಮಾತ್ರ ಮೋಟ್ರ್ ರನ್ ಮಾಡೋಕ್ಕೆ ಬಿಡಿ, ಇಲ್ಲಾಂದರೆ ರನ್ ಮಾಡೋಕ್ಕೆ ಹೋಗಬೇಡಿ, ಮೋಟ್ರ್ ವೈಂಡಿಂಗ್ಗಳು ಹೋಗ್ಬಿಡುತ್ತೆ. ಈ ರೀತಿ ಫ್ಯಾನಲ್ ಬೋರ್ಡ್ ರನ್ ಆಗೋಕ್ಕೆ ಹೋಗ್ಬಾರ್ದಂದ್ರೆ, ನೀವು ಆಟೋಮೆಟಿಕ್ ಇರುತ್ತಲ್ವ ಫ್ಯಾನಲ್ ಬೋರ್ಡಲ್ಲಿ, ಅದರಲ್ಲಿ ಆನ್ ಮಾಡಿ ನೋಡಿ. ಏನಾರ ಫ್ಯಾನಲ್ ಬೋರ್ಡ್ ಎತ್ಕೊಳ್ಳಿಲ್ಲ ಅಂದರೆ, ಲೈನ್ ಟ್ರಬಲ್ ಇದ್ದರೆ ಆಟೋಮೆಟಿಕ್ ಎತ್ಕೊಳ್ಳಲ್ಲ. ಅದೇ ರೀತಿ ನೀವು ಮೋಟ್ರನ್ನ ಆಟೋಮೆಟಿಕಲ್ಲೇ ರನ್ ಮಾಡಿ. ಕರೆಂಟ್ ಟ್ರಬಲ್ ಇದ್ದರೆ ಆಟೋಮೆಟಿಕ್ಗಳು ರನ್ ಆಗಲ್ಲ. ಬನ್ನಿ ಟ್ರಾನ್ಸ್ಫಾರಮ್ ಹತ್ರ ಹೋಗೋಣ. ಅಲ್ಲಿಂದ ಲೈನೆಲ್ಲ ಹುಡುಕೊಂಡ್ಬಂದು ಎಲ್ಲೂ ಟ್ರಬಲ್ ಇಲ್ಲ. ಟ್ರಾನ್ಸ್ಫಾರಮಲ್ಲಿ ಜಂಪ್ ಹೋಗಿರ್ಬೋದು. ಬನ್ನಿ ನೋಡೋಣ ಜಂಪ್ ಹೋಗೋಯ್ತಾ ಏನು ಅಂತ. ನೋಡ್ದೋ ಆ ಕಡೆ ಲಾಸ್ಟಲ್ಲಿ ಜಂಪ್ ಹೋಗಿದೆ. ನೋಡಿ, ನೀವು ನೋಡ್ಬೋದು, ನೋಡಿ ಕಾಣಿಸ್ತಾ ಇದೆ ನೋಡಿ, ಜಂಪು ವೈರ್ ಕಟ್ಟಾಗಿದೆ. ಆ ಜಂಪು ಹಾಕಿದ್ಮೇಲೆ ಸರೋಯ್ತದೆ ವೋಲ್ಟೇಜು. ಅದಕ್ಕೆ ಒಂದೊಂದರಲ್ಲಿ ವೋಲ್ಟೇಜ್ಗಳು ಏರಿಯೇಷನ್ ತೋರಿಸೋದು. ಬನ್ನಿ ಜಂಪ್ ಹಾಕೋಣ. ಜಂಪ್ ವೈರ್ ರೆಡಿ ಆಯಿತು. ನೀವು ಹಸಿ ಕಡ್ಡಿನೋ ಮತ್ತು ತ್ಯಾವದಿರೋ ಕಡ್ಡಿ ಯೂಸ್ ಮಾಡಬೇಡಿ, ಗ್ರೌಂಡಿಂಗ್ ಹೊಡೆಯುತ್ತೆ. ಒಣಗಿರೋ ಕಡ್ಡಿನೇ ಯೂಸ್ ಮಾಡಬೇಕು. ಬನ್ನಿ ಜಂಪು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ತೀನಿ. ಇದೇ ರೀತಿ ಹಾಕಿ. ಜಂಪು ಯಾವಾಗಲೂ ಅಷ್ಟೇ, ನೀವು ಮೇಲ್ಗಡೆ ಲೀಡ್ಗೆ ಹಾಕಬೇಡಿ, ಕೆಳಗಡೆ ಲೀಡ್ಗೆ ಫಸ್ಟು ಕುಣಿಸ್ಕೊಂಡು ಆಮೇಲೆ ಮೇಲ್ಗಡೆ ಲೀಡ್ಗೆ ಹಾಕಬೇಕು. ನೋಡಿ, ನಾನು ಫಸ್ಟು ಕೆಳಗಡೆ ಲೀಡ್ ಕುಣಿಸ್ಕೊಂಡೆ, ಆಮೇಲೆ ಎತ್ತಾಕಬೇಕು ಮೇಲ್ಗಡೆ ಲೀಡ್ಗೆ. ಕ್ಲೀನಾಗಿ ಕುಂತ್ಕೊಳ್ಳುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಕುಂತ್ಕೊಳ್ಳುತ್ತೆ, ಆರ್ಕ್ ಆಗಲ್ಲ. ನೋಡಿ ಕ್ಲೀನಾಗಿ ಕುಂತ್ಕೋದು, ಅಷ್ಟಕ್ಕೆ ಬಿಡಿ, ಮತ್ತೆ ಏನು ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ ಲೀಡಿಂದ ಕೆಳಗಡೆ ಲೀಡ್ಗೆ ಏನಾರು ಹಾಕಿದ್ರೆ ಆರ್ಕ್ ಆಗ್ತಾ ಇರ್ತದೆ. ಅದಕ್ಕೆ ಜಂಪು ಸಾಮಾನ್ಯವಾಗಿ ಯಾರೂ ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಬನ್ನಿ ವೋಲ್ಟೇಜ್ ಚೆಕ್ ಮಾಡೋಣ, ಕರೆಕ್ಟಾಗಿ ಬರ್ತಾಯಿದೋ ಇಲ್ವೋ ಅಂದ್ಬಿಟ್ಟು. ಬನ್ನಿ ವೋಲ್ಟೇಜ್ ಚೆಕ್ ಮಾಡೋಣ, ಕರೆಕ್ಟಾಗಿ ಬರ್ತಾಯಿದೋ ಇಲ್ವೋ ಅಂದ್ಬಿಟ್ಟು. ನೋಡಿ ವೋಲ್ಟೇಜು 400 ಬರ್ತಾಯಿದೆ ಕರೆಕ್ಟಾಗಿ ಮೂರತ್ರಲ್ಲೂ. 3 ಮೀನ್ಸಲ್ಲಿ ಯಾವ ರೀತಿ ವೋಲ್ಟೇಜ್ ಚೆಕ್ ಮಾಡಬೇಕಂದ್ರೆ, ನೋಡಿ 1 2 3 ಈ ರೀತಿ 3 ರೀತಿ ವೋಲ್ಟೇಜ್ಗಳನ್ನ ಚೆಕ್ ಮಾಡಬೇಕು. ಆವಾಗ ಮೂರತ್ರಲ್ಲೂ ಕರೆಕ್ಟಾಗಿ 440 ವೋಲ್ಟ್ ಕರೆಕ್ಟಾಗಿ ಬಂತು ಅಂದರೆ ಮೋಟ್ರ್ ಆನ್ ಮಾಡೋಕ್ಕೆ ಬಿಡಿ. ನೋಡಿ ಮೋಟ್ರು ಕರೆಕ್ಟಾಗಿ 20 ಆಮ್ಸ್ ತಗೊಂಡು ಓಡ್ತಾ ಇದೆ, ಏನು ಟ್ರಬಲ್ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ನೀರು ಯಾವ ರೀತಿ ಹೊಡೆಯುತ್ತೆ ಅಂದ್ಬಿಟ್ಟು ನೋಡೋಣ.